ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಧನುರ್ಮಾಸದಲ್ಲಿ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಮತ್ತು ಧನುರ್ಮಾಸದಲ್ಲಿ ಮುಖ್ಯವಾಗಿ ಶ್ರೀಹರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ಧನುರ್ಮಾಸದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣರನ್ನು ದ್ವಾದಶ ನಾಮಗಳಿಂದ ಯಾವ ರೀತಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಮತ್ತು ನೈವೇದ್ಯದ ಪ್ರಮಾಣ ಎಷ್ಟಿರಬೇಕು, ಹಾಗೆ ಅಶ್ವತ್ಥ ಮರಕ್ಕೆ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಪ್ರತಿನಿತ್ಯ ಸ್ನಾನ ಮಾಡಬೇಕಾ, ಬ್ರಹ್ಮಚರ್ಯವನ್ನು ಪಾಲಿಸಬೇಕಾ, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಧನುರ್ಮಾಸ ಇದೇ ಮಾರ್ಗಶಿರ ಮಾಸದ ಡಿಸೆಂಬರ್ 15ನೇ ತಾರೀಕು ರಾತ್ರಿ 10:29 ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸೂರ್ಯದೇವನು 1 ತಿಂಗಳುಗಳ ಕಾಲ ಅಂದರೆ ಡಿಸೆಂಬರ್ 15 ರಾತ್ರಿ 10:29 ಪ್ರಾರಂಭವಾದರೆ ನಾವು ಧನುರ್ಮಾಸವನ್ನು ಸೂರ್ಯೋದಯದ ಗಣನೆಗೆ ತೆಗೆದುಕೊಂಡು ಡಿಸೆಂಬರ್ 16ನೇ ತಾರೀಕಿನಿಂದ ಜನವರಿ 14ನೇ ತಾರೀಕು ಅಲ್ಲಿವರೆಗೂ ಸೂರ್ಯ ಒಂದೇ ರಾಶಿಯಲ್ಲಿ 1 ತಿಂಗಳುಗಳ ಕಾಲ ಇರ್ತಾನೆ. ಜನವರಿ 14ನೇ ತಾರೀಕು ಸೂರ್ಯದೇವನು ಮಕರ ರಾಶಿಗೆ ಹೋಗೋದ್ರಿಂದ ಆಗ ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಅಲ್ಲಿವರೆಗೂ ನಮಗೆ ಈ ಧನುರ್ಮಾಸ 1 ತಿಂಗಳುಗಳ ಕಾಲ ಧನುರ್ಮಾಸ ಆಚರಣೆ ಮಾಡ್ತೀವಿ. ಯಾಕಂತಂದರೆ ಸೂರ್ಯ ಅದೇ ರಾಶಿಯಲ್ಲಿ ಇರೋದರಿಂದ ಆ ಒಂದು ಸಮಯವನ್ನು ನಾವು ಧನುರ್ಮಾಸ ಅಂತ ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಯಾಕೆ ಈ ಸೂರ್ಯದೇವನು ಧನುರಾಶಿಯಲ್ಲಿ ಇದ್ದಾಗ ನಾವು ಯಾಕೆ ಧನುರ್ಮಾಸವನ್ನು ಮಾಡ್ತೀವಿ ಮತ್ತು ಮೊಟ್ಟ ಮೊದಲಿಗೆ ಈ ಧನುರ್ಮಾಸದ ಆಚರಣೆಯನ್ನು ಸೂರ್ಯದೇವನೇ ಮಾಡಿದ್ದು, ಅದರ ಒಂದು ಕತೆ ಇದೆ ಸ್ನೇಹಿತರೆ. ಆ ಕಥೆಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತಿಳ್ಕೊಂಡ್ರಲ್ಲ, ಧನುರ್ಮಾಸ ಡಿಸೆಂಬರ್ 15ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಆದರೆ ನಮಗೆ ಸೂರ್ಯೋದಯದ ಗಣನೆಗೆ ತೆಗೆದುಕೊಂಡಾಗ ನಾವು ಧನುರ್ಮಾಸವನ್ನು ಡಿಸೆಂಬರ್ 16ನೇ ತಾರೀಕು ಸೋಮವಾರ ಈ ದಿನದಿಂದ ಪ್ರಾರಂಭ ಮಾಡಬೇಕು ಮತ್ತು ಜನವರಿ 14ನೇ ತಾರೀಕಿನವರೆಗೂ ಧನುರ್ಮಾಸದ ಆಚರಣೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರವರೆಗೂ ನಮಗೆ 1 ತಿಂಗಳುಗಳ ಕಾಲ ಈ ಒಂದು ಧನುರ್ಮಾಸ ಇರುತ್ತೆ. ನಾವು 1 ತಿಂಗಳು ಆಚರಣೆ ಮಾಡಬೇಕಾ ಅನ್ನೋರು ಇಲ್ಲ ಸ್ನೇಹಿತರೆ. 1 ತಿಂಗಳು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ಆದರೆ ಆಚರಣೆ ಮಾಡೋಕ್ಕೆ ನಮಗೆ ಶಕ್ತಿ ಇದೆ, ನಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅನ್ನೋರು ಖಂಡಿತ ಆಚರಣೆ ಮಾಡಿ. ಮತ್ತು ಇನ್ನೊಂದು, ಈ ಧನುರ್ಮಾಸವನ್ನು ಇಂಥವರೇ ಆಚರಣೆ ಮಾಡಬೇಕು, ಇವರು ಮಾಡಬಾರ್ದು ಅಂತ ಏನೂ ಇಲ್ಲ. ಹೆಂಗಸರು, ಗಂಡಸರು, ಮಕ್ಕಳು ಮತ್ತು ಕನ್ಯೆಯರು, ಮದುವೆ ಆಗದೇ ಇರುವಂಥ ಪುರುಷರು ಎಲ್ಲರೂ ಸಹ ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಧನುರ್ಮಾಸದ ಇನ್ನೊಂದು ವಿಶೇಷತೆ ಏನಂತಂದರೆ, ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಅಡೆತಡೆಗಳಿದ್ದರೆ, ಕಂಕಣ ಬಲ ಕೂಡದೇ ಇದ್ದರೆ, ಮದುವೆಯಲ್ಲಿ ವಿಳಂಬವಿದ್ದರೆ ಮತ್ತು ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿದ್ದರೆ ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಏಳಿಗೆ ಇಲ್ಲದಿದ್ದರೆ ಮತ್ತು ಉದ್ಯೋಗದ ಸಮಸ್ಯೆ ಇದ್ದವರು, ಸಂತಾನದ ಸಮಸ್ಯೆ ಇದ್ದವರು ಖಂಡಿತ ಈ ಧನುರ್ಮಾಸವನ್ನು ಸಂಕಲ್ಪ ಸಹಿತವಾಗಿ ನಿಮ್ಮ ಶಕ್ತಿ ಅನುಸಾರ 30 ದಿವಸ ಮಾಡ್ಬೋದು. ಇಲ್ಲಾಂದರೆ 5 ದಿವಸ, 3 ದಿವಸ, 9 ದಿವಸ, 11 ದಿವಸ ಆದರೂ ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ 1 ದಿನವಾದರೂ ಸಂಕಲ್ಪ ಸಹಿತವಾಗಿ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಈ ಧನುರ್ಮಾಸವನ್ನು ಆಚರಣೆ ಮಾಡಿದರೆ ನೀವು ಅಂದುಕೊಂಡಂಥ ಕೆಲಸ ಖಂಡಿತ ಆಗುತ್ತೆ. ಆದರೆ ಅದಕ್ಕೆ ಆದಂಥ ನಿಯಮಗಳಿದೆ. ಆ ನಿಯಮವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಾವು ಯಾವ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ 4:30ಯಿಂದ 5 ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯನ್ನು ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಿ, ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ 2 ದೀಪವನ್ನು ಹಚ್ಚಿ ಬಾಗಿಲಲ್ಲಿ 2 ದೀಪವನ್ನು ಹಚ್ಚಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇರಬೇಕು. ಆ ಒಂದು ಸಮಯದಲ್ಲಿ ನಾವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಈ ಶ್ರೀಹರಿಗೆ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ
ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ತುಂಬಾ ಒಳ್ಳೆಯದು. ಶ್ರೀಹರಿಗೆ ವಿಷ್ಣು ಸಹಸ್ರನಾಮವನ್ನು ಮಹಾಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮಿಯ 12 ನಾಮಗಳಿಂದ ಈ ಒಂದು ಮಾಸದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತದೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಸಿರಿ ಸಂಪತ್ತುಗಳು ವೃದ್ಧಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಮತ್ತು ಪ್ರತಿದಿನ ತಲೆ ಸ್ನಾನವನ್ನು ಮಾಡಬೇಕಾ ಅಂದರೆ ಹೌದು ಸ್ನೇಹಿತರೆ, ಪ್ರತಿದಿನ ತಲೆ ಸ್ನಾನವನ್ನು ಮಾಡಬೇಕು. ಮತ್ತು ಮದುವೆ ಆದವರು ಬ್ರಹ್ಮಚರ್ಯವನ್ನು ಈ ವ್ರತವ ಮುಗಿಯೋವರೆಗೂ ನೀವು ಎಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ, 5 ದಿವಸ, 3 ದಿವಸ, 9 ದಿವಸ, 11 ದಿವಸ, 21 ದಿವಸ, ಈ ರೀತಿಯಾಗಿ ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ನೀವು ಆ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಖಂಡಿತ ಪಾಲಿಸಬೇಕಾಗುತ್ತೆ. ಇನ್ನು ಶ್ರೀಕೃಷ್ಣನೇ ಈ ಒಂದು ಮಾಸಕ್ಕೆ ನಾನೇ ಅಧಿಪತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಸಾಮಗಳಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ಋತುಗಳಲ್ಲಿ ವಸಂತ ಋತು ನಾನೇ ಆಗಿರುವೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಸವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಧನುರ್ಮಾಸವನ್ನು ಯಾರು ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರಲ್ಲ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಈ ಧನುರ್ಮಾಸ ಅಂತ ನಾವು ಈ ಧನುರ್ಮಾಸದಲ್ಲಿ ಯಾಕೆ ದೇವತೆಗಳು ಸಹ ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡ್ತಾರೆ ಅಂತಂದರೆ, ಈ ಧನುರ್ಮಾಸದಲ್ಲಿ 1 ವರ್ಷದಲ್ಲಿ 6 ತಿಂಗಳು ದೇವತೆಗಳು ಮಲಗಿರ್ತಾರೆ. ಆ ಒಂದು ಕಾಲವನ್ನು ದಕ್ಷಿಣಾಯನದ ಪುಣ್ಯಕಾಲ ಅಂತ ಕರೀತಾರೆ. ಇನ್ನು ದೇವತೆಗಳು ಈ ಒಂದು ಸಮಯದಲ್ಲಿ ರಾತ್ರಿ ಆಗಿರುತ್ತೆ ಅವರಿಗೆ, ಆ ಒಂದು ಸಮಯದಲ್ಲಿ ಅವರು ಮಲಗಿರ್ತಾರೆ. ಅದನ್ನು ನಾವು ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನು 6 ತಿಂಗಳು ದೇವತೆಗಳು ಎಚ್ಚರಗೊಳ್ಳುವ ಸಮಯ. ಈ ಒಂದು ಸಮಯದಲ್ಲಿ ಉತ್ತರಾಯಣ ಪುಣ್ಯಕಾಲ ಇರುತ್ತೆ. ಅಷ್ಟೇ ಅಲ್ಲದೆ ಈ ದೇವತೆಗಳು ಏಳುವಂಥ ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಸಹ ಶ್ರೀ ಭಗವಾನ್ ಶ್ರೀಹರಿಗೆ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡಿ ಹುಗ್ಗಿಯನ್ನು ಅಂದರೆ ಮುದ್ಗಾನ್ನವನ್ನು ನೈವೇದ್ಯ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖಗಳಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಸಹ ಶ್ರೀಹರಿಯನ್ನು ಈ ಒಂದು ಧನುರ್ಮಾಸದಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಇದಕ್ಕೊಂದು ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮೊದಲಿಗೆ ನಮಗೆ ಪ್ರಪಂಚಕ್ಕೆ ಪರಿಚಯಿಸಿದ್ದು ಅಂದರೆ ಅದು ಸೂರ್ಯದೇವ. ಅದರ ಒಂದು ಸಣ್ಣ ಕಥೆ ಇದೆ ಸ್ನೇಹಿತರೆ, ಆ ಕಥೆಯನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಸತಿ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ವಾಹನವಾದ ಹಂಸ ಪಕ್ಷಿಯ ಮೇಲೆ ಸಂಚಾರ ಮಾಡುತ್ತಿರುವಾಗ ಸೂರ್ಯದೇವನು ಬ್ರಹ್ಮದೇವನಿಗೆ ಬೇಕಂತಲೇ ವಿಪರೀತ ಶಾಖವನ್ನು ಬ್ರಹ್ಮದೇವನ ಮೇಲೆ ಬಿಡುತ್ತಾರೆ. ಆಗ ಈ ಸೂರ್ಯನ ಶಾಖವನ್ನು ತಾಳಲಾರದೆ ಬ್ರಹ್ಮದೇವನು ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಸೂರ್ಯದೇವನಿಗೆ ಶಾಪವನ್ನು ಕೊಡುತ್ತಾರೆ. ಆಗ ಸೂರ್ಯನ ತೇಜಸ್ಸು ಕ್ಷೀಣಿಸುತ್ತದೆ. ಆಗ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತದೆ. ಇದು ಹೀಗೆಯೇ ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತದೆ. ಆಗ ಪಶು ಪಕ್ಷಿಗಳು, ಋಷಿಮುನಿಗಳು, ಮಾನವರು ಎಲ್ಲರೂ ಸಹ ಹಾಹಾಕಾರ ಎದುರಾಗುತ್ತದೆ. ಸೃಷ್ಟಿಯಲ್ಲಿ ಅಸಮತೋಲನ ಆಗುತ್ತದೆ. ಆಗ ಎಲ್ಲ ಋಷಿಮುನಿಗಳು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಋಷಿಮುನಿಗಳ ತಪಸ್ಸಿಗೆ ಬ್ರಹ್ಮದೇವನು ಮೆಚ್ಚಿ ಪ್ರತ್ಯಕ್ಷನಾಗಿ ಸೂರ್ಯನ ತೇಜಸ್ಸು ಮೊದಲಿನಂತೆ ಲೋಕವನ್ನು ಬೆಳಗಬೇಕಾದರೆ ಧನುರ್ಮಾಸದಲ್ಲಿ ಸೂರ್ಯನು 1 ತಿಂಗಳುಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮುದ್ಗಾನ್ನವನ್ನು ಶ್ರೀಹರಿಗೆ ನೈವೇದ್ಯವನ್ನು ಮಾಡಬೇಕು. ಶ್ರೀಹರಿಯನ್ನು ಭಕ್ತಿ, ನಂಬಿಕೆ, ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡಿ ಶ್ರೀಹರಿಗೆ ಮುದ್ಗಾನ್ನ ನೈವೇದ್ಯವನ್ನು ಮಾಡಿದರೆ ಮತ್ತೆ ಲೋಕ ಕಲ್ಯಾಣವಾಗುತ್ತದೆ, ಸೂರ್ಯನ ತೇಜಸ್ಸು ಮರಳಿ ಬರುತ್ತದೆ ಅಂತ ಹೇಳ್ತಾರೆ. ಆಗ ಸೂರ್ಯದೇವನು ಬ್ರಹ್ಮದೇವನ ಆದೇಶದಂತೆ 1 ತಿಂಗಳುಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸೂರ್ಯನನ್ನು ಶ್ರೀಹರಿಯನ್ನು ಪೂಜೆ ಮಾಡಿ ಮುದ್ಗಾನ್ನ ನೈವೇದ್ಯವನ್ನು ಮಾಡಿದ ನಂತರ ಮತ್ತೆ ಲೋಕ ಕಲ್ಯಾಣವಾಗಿ ಎಂದಿನಂತೆಯೇ ಸೂರ್ಯನ ತೇಜಸ್ಸು ಮುಂದುವರಿಯುತ್ತದೆ ಸ್ನೇಹಿತರೆ. ಹಾಗಾಗಿ ಧನುರ್ಮಾಸದ ಆಚರಣೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ದು ಮೊದಲು ಸೂರ್ಯದೇವ. ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸವನ್ನು ಋಷಿಮುನಿಗಳು, ದೇವತೆಗಳು ಸಹ ಆಚರಿಸ್ತಾರೆ. ಅಷ್ಟೇ ಅಲ್ಲದೆ ಶ್ರೀಹರಿಯನ್ನು ಈ ಒಂದು ಸಮಯದಲ್ಲಿ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ದೇವತೆಗಳು ಸಹ ಶ್ರೀಹರಿಯನ್ನು ಪೂಜೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಅಷ್ಟೇ ಅಲ್ಲದೆ ಹಿಂದೆ
ಇಂದ್ರದೇವ ಮತ್ತು ರಾಕ್ಷಸರ ನಡುವೆ ಯುದ್ಧವಾಗಿ ರಾಕ್ಷಸರ ಉಪಟಳದಿಂದ ಸ್ವರ್ಗಾಧಿಪತ್ಯವನ್ನು ತಪ್ಪಿ ಹೋಗುತ್ತದೆ. ಇಂದ್ರದೇವನಿಗೆ ಸ್ವರ್ಗಾಧಿಪತ್ಯ ಪಟ್ಟ ತಪ್ಪಿ ಹೋದ ನಂತರ ದೇವಗುರು ಬೃಹಸ್ಪತಿಗಳ ಆದೇಶದಂತೆ ಇಂದ್ರದೇವನ ಪತ್ನಿಯಾದ ಶಚಿದೇವಿಯು ಧನುರ್ಮಾಸದಲ್ಲಿ 1 ತಿಂಗಳುಗಳ ಕಾಲ ಶ್ರೀಹರಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಮುದ್ದೆಗಾನವನ್ನು ನೈವೇದ್ಯ ಮಾಡಿ ಪ್ರಾರ್ಥಿಸಿದಳು. ಇದರ ಫಲವಾಗಿ ತಪ್ಪಿ ಹೋಗಿದ್ದ ಸ್ವರ್ಗಾಧಿಪತ್ಯ ವಾಪಸ್ಸು ದೊರಕಿತು. ಅಷ್ಟೇ ಅಲ್ಲದೆ ಶಚಿದೇವಿಯು ವಿಷ್ಣುವಿನ ಜೊತೆ ಲಕ್ಷ್ಮಿಯ ಪೂಜೆಯನ್ನು ಮಾಡಿದಳು. ಶಚಿದೇವಿಯು ವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಪಠಿಸಿ ಪೂಜೆಯನ್ನು ಮಾಡಿದಳು. ಆದ್ದರಿಂದ ತಪ್ಪಿ ಹೋಗಿದ್ದ ಇಂದ್ರನಿಗೆ ಸ್ವರ್ಗಾಧಿಪತ್ಯವು ಮತ್ತೆ ದೊರೆಯಿತು. ಅಷ್ಟೇ ಅಲ್ಲದೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಅವರ ಪಾಲಿಗೆ ಲಭಿಸಿದವು. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ ಸೂರ್ಯದೇವನು ಯಾವ ರೀತಿ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡಿ ಮರಳಿ ತನ್ನ ತೇಜಸ್ಸನ್ನು ಪಡ್ಕೊಂಡ. ಅಷ್ಟೇ ಅಲ್ಲದೆ ಶಚಿದೇವಿ ತನ್ನ ಗಂಡನಿಗೆ ಬಂದಂಥ ಸಂಕಷ್ಟದಿಂದ ಯಾವ ರೀತಿ ಗಂಡನನ್ನು ಪಾರು ಮಾಡಿದಳು ಮತ್ತು ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಐಶ್ವರ್ಯವನ್ನು ಪಡೆದಳು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿದ ನಂತರ ಅಶ್ವತ್ಥಕಟ್ಟೆ ಮತ್ತು ನಾಗರಕಟ್ಟೆಗೆ ಯಾವ ರೀತಿ ಪೂಜೆ ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಧನುರ್ಮಾಸದಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಕಟ್ಟೆಗೆ ಯಾಕೆ ನಾವು ಪೂಜೆಯನ್ನು ಮಾಡಬೇಕಂದ್ರೆ, ಈ ಧನುರ್ಮಾಸದಲ್ಲಿ ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ವಾಸವಾಗಿರ್ತಾರೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಈ ಒಂದು ಅಶ್ವತ್ಥ ವೃಕ್ಷದಲ್ಲಿ ವಾಸವಾಗಿರ್ತಾರೆ. ಬ್ರಹ್ಮದೇವನು ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಇದ್ದರೆ ವಿಷ್ಣುವು ಮಧ್ಯಭಾಗದಲ್ಲಿ, ಶಿವ ತುದಿಯಲ್ಲಿ ಇರ್ತಾರೆ ಅನ್ನೋದು ನಂಬಿಕೆ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡೋದ್ರಿಂದ ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಅಶ್ವತ್ಥ ಗಿಡಕ್ಕೆ ಪೂಜೆಯನ್ನು ಮಾಡಬೇಕಾದಾಗ ನಾವು ತಪ್ಪದೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಮೊದಲಿಗೆ ನಾವು ಅಶ್ವತ್ಥ ಗಿಡಕ್ಕೆ ಪೂಜೆಯನ್ನು ಮಾಡಬೇಕಾದಾಗ ಯಾವೆಲ್ಲ ವಸ್ತುಗಳನ್ನ ತೊಗೊಂಡೋಗ್ಬೇಕಂದ್ರೆ ತಪ್ಪದೆ ಸ್ವಲ್ಪ ನೀರನ್ನು ತೊಗೊಂಡೋಗ್ಬೇಕು. ಹಾಗೆ ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಗಂಧ, ಗೆಜ್ಜೆ ವಸ್ತ್ರ ಮತ್ತು ದಾರ ಮತ್ತು ನೈವೇದ್ಯಕ್ಕೆ ಏನಾದರೂ ನೀವು ಮನೆಯಿಂದ ಏನು ತೊಗೊಂಡೋಗ್ತೀನಂದರೆ ಅದನ್ನು ತೊಗೊಂಡೋಗ್ಬೋದು. ನೀವು ಸಿಹಿ ಪೊಂಗಲನ್ನು ತೊಗೊಂಡೋಗ್ಬೋದು ಅಥವಾ ಬೇರೆ ಏನಾದರೂ ನೈವೇದ್ಯ ಮಾಡಿದರೆ ಅದನ್ನು ತೊಗೊಂಡೋಗ್ಬೋದು. ನಮಗೇನು ಮಾಡೋಕ್ಕಾಗಲ್ಲ ಅಂದರೆ ಪುಟಾಣಿ ಸಕ್ಕರೆಯನ್ನಾದರೂ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು. ಮತ್ತು ತುಪ್ಪದ ಬತ್ತಿಗಳನ್ನ ತಪ್ಪದೇ ತೊಗೊಂಡೋಗ್ಬೇಕು ಸ್ನೇಹಿತರೆ. ಇದಿಷ್ಟನ್ನು ತೊಗೊಂಡೋಗಿ ಮೊದಲಿಗೆ ನಾವು ಅಶ್ವತ್ಥ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲೇ ಇರುವಂಥ ನಾಗರಕಟ್ಟೆಗೂ ನೀರನ್ನು ಹಾಕಿ ಅಶ್ವತ್ಥ ಗಿಡಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವನ್ನು ಏರಿಸಿ ನಾಗರಕಟ್ಟೆಗೂ ಸಹ ಅರಿಶಿಣ ಮತ್ತು ಗಂಧವನ್ನು ಏರಿಸಿ ಅರಿಶಿಣದ ಹೂಗಳನ್ನು ನಾಗರಕಟ್ಟೆಗೆ ಪೂಜೆ ಮಾಡಬೇಕು ಸ್ನೇಹಿತರೆ. ಮತ್ತು ತುಪ್ಪದ ದೀಪವನ್ನು ಹಚ್ಚಿ 5 ಸುತ್ತು 9 ಸುತ್ತು ಅಶ್ವತ್ಥ ಗಿಡ ಮತ್ತು ನಾಗರಕಟ್ಟೆಗೆ ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಕಳೆದುಕೊಂಡಂಥ ಸಂಪತ್ತು ವೃದ್ಧಿಯಾಗುತ್ತದೆ, ಮದುವೆಯಲ್ಲಿರುವ ತೊಂದರೆಗಳು ನಿವಾರಣೆಯಾಗುತ್ತದೆ ಮತ್ತು ಜಾತಕದಲ್ಲಿರುವ ಮಂಗಳನ ದೋಷ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಶನಿಕಾಟ ಇದರಿಂದ ನಿವಾರಣೆಯಾಗುತ್ತದೆ ಮತ್ತು ಸಂತಾನ ಅಭಿವೃದ್ಧಿಯಾಗುತ್ತದೆ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಅಶ್ವತ್ಥ ಮರ ಮತ್ತು ನಾಗರಕಟ್ಟೆಯನ್ನು ಧನುರ್ಮಾಸದಲ್ಲಿ ಪೂಜೆ ಮಾಡುವ ಪದ್ಧತಿ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಾವು ಆದಷ್ಟು ಬೆಳಗ್ಗೆ ಬೇಗ ಎದ್ದು ಈ ಪೂಜೆಯನ್ನೆಲ್ಲ ಮಾಡಬೇಕಂತಂದರೆ ಮನೆಯಲ್ಲಿ ನಾವು ಮೊದಲಿಗೆ ನಮ್ಮ ಮನೆ ದೇವರು ಕುಲದೇವರಿಗೆ ಪೂಜೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ. ಮನೆಯಲ್ಲಿ ಮೊದಲಿಗೆ ನಮ್ಮ ಕುಲದೇವರು ಮನೆ ದೇವರು ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ದೀಪವನ್ನು ಹಚ್ಚಿ ಗಣಪತಿ ಪೂಜೆಯನ್ನು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಾನು ಮಾಡುವ ಈ ಒಂದು ವ್ರತ ಪೂಜೆಯಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬರದಿರಲಿ ಅಂತ ಗಣಪತಿಯನ್ನು ಮೊದಲನೆಯ ದಿನವೇ ಸಂಕಲ್ಪ ಸಹಿತವಾಗಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ಮುಂದಿನ ಕಾರ್ಯವನ್ನು ಮಾಡಿದರೆ ಖಂಡಿತ ಹೇಳ್ತೀನಿ ಇಡೀ ಧನುರ್ಮಾಸದಲ್ಲಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ಬರದೆ ಧನುರ್ಮಾಸದ ಪೂಜೆಯನ್ನು ಸಂಪೂರ್ಣವಾಗಿ ಮಾಡೋದಕ್ಕೆ ಆ ಗಣಪತಿ ದಾರಿ ಮಾಡಿಕೊಡ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಪ್ರತಿದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಪ್ರತಿದಿನ ತಲೆ ಸ್ನಾನವನ್ನು ಮಾಡಬೇಕಾ, ಪ್ರತಿದಿನ ನೈವೇದ್ಯವನ್ನು ಅರ್ಪಿಸಬೇಕಾ, ಎಷ್ಟು ದಿನ ಧನುರ್ಮಾಸದ ಪೂಜೆಯನ್ನು ಮಾಡಬಹುದು, ಹಾಗೆ ನಾಗರಕಟ್ಟೆ ಪೂಜೆ ಮತ್ತು ಅಶ್ವತ್ಥ ಮರದ ಪೂಜೆಯಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಈ ಧನುರ್ಮಾಸದ ಪೂಜೆಯನ್ನು ಯಾರ್ಯಾರು ಮಾಡಿದ್ರು ಮೊದಲಿಗೆ ಈ ಧನುರ್ಮಾಸದ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ
ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತವಾಗಿದೆ ಅಂತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.